ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ 2013ರಿಂದ 18ರ ಸಂದರ್ಭದಲ್ಲೂ ಕೂಡ ಅನೇಕ ಕೇಸ್ಗಳು ಬಂತು. ಆ ಸಂದರ್ಭದಲ್ಲಿ ಲೋಕಾಯುಕ್ತವನ್ನ ಹಾಕಿದ್ರು ಅದಿಮಿ. ಅದಾದ ನಂತರ ACBಯನ್ನು ಶುರು ಮಾಡಿದ್ರು. ಈಗ ಅದು ಮುಗಿದು ಮತ್ತೆ ಲೋಕಾಯುಕ್ತ ಬಂತು. ಮೂಡ ಹಗರಣದಲ್ಲಿ ಈಗ ತನಿಖೆಯನ್ನ ಮಾಡಿದ್ರು. ಈ ಮೂಡ ಹಗರಣದಲ್ಲಿ ಏನ್ ಕತೆ? ಅವತ್ತು ಬಿ ರಿಪೋರ್ಟ್ಗಳನ್ನೆಲ್ಲ ACB ಅವರು ಕೊಟ್ಟುಬಿಟ್ಟಿದ್ರು, ಕ್ಲಿಯರ್ ಆಗೋಗಿತ್ತು. ಈಗ ಮೂಡ ತಗಲಾಕೊಂಡು ಕಾಣಿಸ್ತಾ ಇದೆ. ಬಟ್ ಇವತ್ತು ಏನಾಗುತ್ತೆ? ಬಿ ರಿಪೋರ್ಟ್ ವಜಾ ಆಗತ್ತಾ, ಸ್ವೀಕೃತಿ ಆಗತ್ತಾ, ಏನಾಗುತ್ತೆ ಮುಖ್ಯಮಂತ್ರಿಗಳ ಭವಿಷ್ಯ ಅನ್ನುವಂಥದ್ದು. ಸೊ ರಿಪೋರ್ಟ್ ಸಲ್ಲಿಸಿದ ಬಗ್ಗೆ ಆಕ್ಷೇಪವನ್ನ ದೂರುದಾರ ಸ್ನೇಹಮಯಿ ಕೃಷ್ಣ ಎತ್ತಿದ್ರು. ಮಧ್ಯಂತರ ರಿಪೋರ್ಟ್ ಮೇಲೆ ಆದೇಶ ಮಾಡೋದಾಗಿಯೂ ಕೂಡ ನ್ಯಾಯಮೂರ್ತಿಗಳು ಹೇಳಿದರು. ಸೊ ಈವರೆಗಿನ ತನಿಖೆಯ ಕೇಸ್ ಡೈರಿಯನ್ನು ನೀಡುವಂತೆ ಕೋರ್ಟ್ ಸೂಚಿಸಿತ್ತು. ಕೋರ್ಟ್ಗೆ ಮುಚ್ಚಿದ ಲಕೋಟೆಯಲ್ಲಿ ಕೇಸ್ ಡೈರಿ ಸಲ್ಲಿಕೆ ಮಾಡ್ತಾರೆ ಲೋಕಾಯುಕ್ತರು. ಕಾರಣ ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಆಗಿಲ್ಲ, ಹಾಗಾಗಿ ನಾವು ಮುಚ್ಚಿದ ಲಕೋಟೆಯಲ್ಲೇ ಕೊಡ್ತೀವಿ ಅಂತ ಕಳೆದ ಬಾರಿ ವಾದವನ್ನು ಮಾಡುವಂಥ ಸಂದರ್ಭದಲ್ಲೂ ಕೂಡ ಹೇಳಿದರು. ಆ ನಿಟ್ಟಿನಲ್ಲಿ ಹೇಳಿದರು. ಸೊ ಆ ನಿಟ್ಟಿನಲ್ಲಿ ಈಗ ಮಧ್ಯಂತರ ರಿಪೋರ್ಟ್ ಮೇಲೇ ಆದೇಶವನ್ನು ನೀಡ್ತೀವಿ ಅಂತಲೂ ಕೂಡ ನ್ಯಾಯಮೂರ್ತಿಗಳು ಹೇಳಿದರು. ಇವತ್ತೇನಾಗುತ್ತೆ ಅನ್ನುವಂಥದ್ದು ಬಹಳ ಕುತೂಹಲವನ್ನು ಕೆರಳಿಸ್ತಾ ಇದೆ. ನನ್ನ ಸಹೋದ್ಯೋಗಿ ನಾಗೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಕ್ರೈಮ್ ಬ್ಯೂರೋಯಿಂದ. ನಾಗೇಶ್, ಕಳೆದ ಬಾರಿ ನೋಡಿದಾಗ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲೇ ಸಿದ್ದರಾಮಯ್ಯನವರು ಅನೇಕ ಕೇಸ್ಗಳು ಬಂದಾಗಲೂ ಕೂಡ ಅವೆಲ್ಲವೂ ಕೂಡ ಬಿ ರಿಪೋರ್ಟ್ ಆಗಿ ಹೋಗಿತ್ತು. ಅದು BJPಯವರು ಆರೋಪವನ್ನು ಮಾಡ್ತಾ ಇದ್ದಿದ್ದು ಇದು ಅಧಿಕಾರದ ದುರುಪಯೋಗವನ್ನು ಮಾಡ್ಕೊಂಡ್ಬಿಟ್ಟು, ಒತ್ತಡ ಹಾಕ್ಕೊಂಡ್ಬಿಟ್ಟು ತಮ್ಮ ಪಾಡಿಗೆ ತಾವು ಕೇಸ್ಗಳನ್ನು ಮುಚ್ಚಾಕೊಂಡ್ಬಿಟ್ರು ಅಂತ ಹೇಳಿ ಅನೇಕ ಕೇಸ್ಗಳು ಬಂದವು. ಈ ಬಾರಿ ಲೋಕಾಯುಕ್ತ ಇದ್ದಂಥ ಸಂದರ್ಭದಲ್ಲಿ ಈಗ ಮಧ್ಯಂತರ ವರದಿಯ ಮೇಲೆ ನ್ಯಾಯಾಧೀಶರು ಆದೇಶವನ್ನು ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಯಾವ ರೀತಿಯಾಗಿ, ಎಷ್ಟೊತ್ತಿಗೆ ಬರುತ್ತೆ ಈ ವಿಚಾರಣೆ? ಅರುಣ್, ಈಗಾಗಲೇ ಮೂಡ ಪ್ರಕರಣದ ತನಿಖೆಯನ್ನು ಮೈಸೂರು ಲೋಕಾಯುಕ್ತ ಪೊಲೀಸರು ತನಿಖೆ ಮಾಡಿ ಬಿ ರಿಪೋರ್ಟನ್ನು ಸಲ್ಲಿಸಿರುವಂಥದ್ದು. ಬಿ ರಿಪೋರ್ಟ್ ಪ್ರಶ್ನಿಸಿ ದೂರುದಾರರಾಗಿದ್ದಂಥ ಸ್ನೇಹಮಯಿ ಕೃಷ್ಣ ಅವರು ಕೂಡ ಒಂದು ಅರ್ಜಿಯನ್ನು ಹಾಕ್ಕೊಂಡಿದ್ರು. ಆ ಅರ್ಜಿ ವಿಚಾರಣೆ ಕೂಡ ಇವತ್ತು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಬರುತ್ತೆ. ಅದರ ನಡುವೆ ಈಗಾಗಲೇ ಕಳೆದ ಬಾರಿ ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ತನಿಖೆಯ ಪೂರ್ಣ ಪ್ರಮಾಣದ ವರದಿ ಕೊಡುವಂತೆ ಕೋರ್ಟ್ ಸೂಚನೆಯನ್ನು ನೀಡಿತು. ಆದರೆ ಕೋರ್ಟ್ ಸೂಚನೆಯನ್ನು ನೀಡಿದಂಥ ಲೋಕಾಯುಕ್ತ ಪೊಲೀಸರು ಪೂರ್ಣ ಪ್ರಮಾಣದ ತನಿಖಾ ವರದಿಯನ್ನು ಕೊಡಲಿಕ್ಕೆ ಸ್ವಲ್ಪ ಸಮಯಾವಕಾಶ ಆಗುತ್ತೆ ಅನ್ನುವಂಥ ಮನವಿಯನ್ನು ಮಾಡಿಕೊಂಡಿದ್ದು. ಆದರೆ ಆ ಕೇಸ್ ಫೈಲನ್ನು ಕೊಡಲಿಕ್ಕೆ ಸೂಚನೆಯನ್ನು ಕೊಟ್ಟಂಥ ಕಾರಣಕ್ಕಾಗಿ ಇವತ್ತು 11 ಗಂಟೆಯ ನಂತರ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಆ ಕೇಸ್ ಡೈರಿಯನ್ನು SP ಉದಯ್ ಅವರು ಸಲ್ಲಿಸಲಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥದ್ದು. ಆ ಕೇಸ್ ಫೈಲ್ ಸಲ್ಲಿಸಿದ ಬಳಿಕ ಈ ಬಿ ರಿಪೋರ್ಟ್ ಬಗ್ಗೆ ಆದೇಶವನ್ನು ಕೂಡ ಕೊಡ್ತಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥದ್ದು. ಹಾಗಾಗಿ ಇವತ್ತು CM ಮತ್ತು ಅವರ ಪತ್ನಿಗೆ ಒಂದು ರೀತಿ ನಿರ್ಣಾಯಕ ದಿನವಾಗುತ್ತೆ ಅನ್ನುವಂಥದ್ದು ಕೂಡ ಬಹಳ ಸ್ಪಷ್ಟವಾಗುತ್ತೆ. ಯಾಕಂದರೆ ಒಂದು ವೇಳೆ ಬಿ ರಿಪೋರ್ಟನ್ನು ತಿರಸ್ಕೃತಗೊಳಿಸಿ ಆದೇಶವನ್ನು ಮಾಡಿದ್ರೆ ದೊಡ್ಡ ಮಟ್ಟದಲ್ಲಿ ಸಂಕಷ್ಟ ಎದುರಾಗುವ ಸಾಧ್ಯತೆಗಳು ಕೂಡ ಇರುತ್ತೆ. ಬಿ ರಿಪೋರ್ಟ್ ಎಲ್ಲರೇ ಪುರಸ್ಕೃತವಾದರೆ ಎಲ್ಲ ಒಂದು ಕಡೆ ಈ ಕೇಸಿಂದ ಬಚಾವಾಗುವ ಸಾಧ್ಯತೆಗಳು ಕೂಡ ಇರುವಂಥದ್ದು. ಲೋಕಾಯುಕ್ತ ಪೊಲೀಸರು ತನಿಖೆ ಮಾಡಿ CM ಸಿದ್ದರಾಮಯ್ಯ ಮತ್ತು ಅವರ ಪತ್ನಿ ಸೇರಿದಂತೆ 4 ಜನರ ವಿರುದ್ಧ ತನಿಖೆ ಮಾಡಿ ಕೋರ್ಟ್ಗೆ ಬಿ ರಿಪೋರ್ಟನ್ನು ಸಲ್ಲಿಸಿತ್ತು. ಆ ಬಿ ರಿಪೋರ್ಟ್ ಇವತ್ತು ತಿರಸ್ಕೃತವಾಗುತ್ತಾ ಅಥವಾ ಪುರಸ್ಕೃತವಾಗುತ್ತೆ ಅನ್ನುವಂಥದ್ದು ಕೂಡ ಬಹಳ ಕುತೂಹಲಕಾರಿಯಾಗಿರುವಂಥ ವಿಚಾರವಾಗಿರುವಂಥದ್ದು. ಅರುಣ್, ಓಕೆ ನಾಗೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಇವತ್ತು ಏನಾಗುತ್ತೆ? ಸ್ನೇಹಮಯಿ ಕೃಷ್ಣ ಅವರು ಮೊನ್ನೆ ಅಷ್ಟೇ ಸಿಕ್ಕಾಪಟ್ಟೆ ಆಬ್ಜೆಕ್ಷನ್ಗಳನ್ನು ಎತ್ತಿದ್ರು ಆ ವಿಚಾರದಲ್ಲಿ. ಹಾಗಾಗಿ ಇವತ್ತು ಕೋರ್ಟ್ ಮಧ್ಯಂತರ ವರದಿಯನ್ನು ನೋಡಿಕೊಂಡು ಯಾವ ರೀತಿಯಾಗಿ ಆದೇಶವನ್ನು ಕೊಡುತ್ತೆ ಅನ್ನೋದನ್ನು ಕಾಯ್ದು ನೋಡಬೇಕಾಗಿದೆ.